ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕ್ರಯದ ಕರಾರು ಅಂದರೆ ಸೇಲ್ ಅಗ್ರಿಮೆಂಟ್ ಇದ್ರ ಟೈಮ್ ಲಿಮಿಟೇಷನ್ ವಾಯ್ದೆ ಮುಗಿದು ಹೋಗಿದ್ರೆ ಏನು ಮಾಡಬೇಕು, ಮತ್ತೊಂದು ವಿಷಯ ಅಂದರೆ ಸಾಲಕ್ಕಾಗಿ ಸೇಲ್ ಅಗ್ರಿಮೆಂಟ್ ಸರಿನಾ, ಈ ಎರಡೂ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ತುಂಬ ಜನ ಕಾನೂನಿನ ತಿಳುವಳಿಕೆ ಇಲ್ಲದೇನೆ ಅನಾವಶ್ಯಕವಾಗಿ ಸಮಸ್ಯೆಗೆ ಸಿಲುಕಿ ಹಾಕ್ಕೊಳ್ತಾರೆ. ಅದಕ್ಕಾಗಿ ಕಾನೂನು ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಹಂಚಿಕೆಯಾಗಲಿ ಅನ್ನುವಂತಹ ಉದ್ದೇಶದಿಂದ ಕಾನೂನು ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಎಲ್ಲರೂ ಕೂಡ ಕಾನೂನು ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕ್ರಯದ ಕರಾರು ಸೇಲ್ ಅಗ್ರಿಮೆಂಟ್ ಅಂದರೆ ನಿಮ್ಮ ಓನರ್ಶಿಪ್ನಲ್ಲಿ ಇರುವಂತಹ, ಅಂದರೆ ನೀವು ಸಂಪೂರ್ಣ ಮಾಲೀಕರಾಗಿರುವಂತಹ ಆಸ್ತಿಯನ್ನು ನೀವು ಮತ್ತೊಬ್ಬರಿಗೆ ಮಾರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತೀರ. ನಿಮಗೆ ಹೊಂದಿಕೆಯಾಗುವಂತಹ ರೇಟ್ಗೆ ಯಾರಾದರೂ ಒಪ್ಪಿ ಖರೀದಿಗೆ ಮುಂದಾದಾಗ ನೀವು ಮತ್ತು ಖರೀದಿದಾರ ಇಬ್ಬರೂ ಸೇರಿ ಒಪ್ಪಿ ಎಷ್ಟು ಅಮೌಂಟ್ಗೆ ನಿಮಗೆ ಮಾರಾಟ ಮಾಡ್ತಾ ಇದ್ದೀನಿ, ಇಷ್ಟು ಅಡ್ವಾನ್ಸನ್ನು ತೊಗೊಂಡಿದ್ದೀನಿ, ಇಷ್ಟು ದಿನದ ಒಳಗೆ ಕ್ರಯಪತ್ರವನ್ನು ಅಂದರೆ ಸೇಲ್ ಡೀಡನ್ನು ರಿಜಿಸ್ಟರ್ ಮಾಡಿಕೊಡ್ತೀನಿ, ಇನ್ನೂ ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಇದೆ, ಯಾವ ಪ್ರಾಪರ್ಟಿ ಅಂತೆಲ್ಲ ಡೀಟೇಲ್ ಆಗಿ ಕಾಣಿಸಿ ಇಬ್ಬರೂ ಕೂಡ ಪರಸ್ಪರ ಒಪ್ಪಿ ಒಂದು ಒಪ್ಪಂದವನ್ನು ಅಂದರೆ ಕರಾರನ್ನು ಮಾಡಿಕೊಳ್ತಾರೆ. ಇದೇ ಕ್ರಯದ ಕರಾರು, ಸೇಲ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಕ್ರಯಪತ್ರ ಆಗೋದಕ್ಕಿಂತ ಮೊದಲು ಸೆಲ್ಲರ್ ಮತ್ತು ಬಯ್ಯರ್ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ ಅಂತ ಹೇಳ್ಬೋದು ಈ ಕ್ರಯದ ಕರಾರು ಅಂತಂದರೆ. ಈ ಸೇಲ್ ಅಗ್ರಿಮೆಂಟ್ನಲ್ಲಿ ಒಂದು ಸಮಯವನ್ನು ಅಂದರೆ ಎಷ್ಟು ದಿನದ ಒಳಗೆ ಕ್ರಯಪತ್ರವನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಕಾಣಿಸಿರ್ತಾರೆ. ತುಂಬ ಲಾಂಗ್ ಟೈಮ್ ಕೂಡ ಹಾಕ್ಬೋದು, ಅಥವಾ 1-2 ತಿಂಗಳದೊಳಗೆ ಸೇಲ್ ಡೀಡನ್ನು ಮಾಡಿಕೊಡ್ಬೇಕು ಅಂತಲೂ ಕಾಣಿಸ್ಬೋದು. ಈ ಸಮಯವನ್ನು ಯಾಕೆ ಹಾಕ್ತಾರೆ ಅಂದರೆ ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ, ಅಂದರೆ ಏನು ಸೇಲ್ ಮಾಡ್ತಾ ಇದ್ದಾರೆ ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕಾಗಿರ್ಬೋದು. ಅಂದರೆ ಈಗ ಖಾತೆ ಪ್ರಾಬ್ಲಮ್ ಇರುತ್ತೆ ಅಥವಾ ಸಾಲದ ಎಂಟ್ರಿ ತೆಗೆಸೋದಿರ್ಬೋದು. ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಸರಿಪಡಿಸಿ ಕ್ರಯಪತ್ರವನ್ನು ಮಾಡಿಕೊಡ್ಲಿಕ್ಕೆ ಒಂದು ಸಮಯ ಅಂತ ಹಾಕಿರ್ತಾರೆ. ಈಗ 3 ತಿಂಗಳು, 6 ತಿಂಗಳು, 1 ವರ್ಷ ಅಂತೆಲ್ಲ ಸಮಯವನ್ನು ನಿಗದಿಪಡಿಸಿದಾಗ ಆ ಸಮಯ ಅಂದರೆ ವಾಯ್ದೆ ಏನಿದೆ ಅದು ಮುಗಿಯೋದ್ರೊಳಗೇ ಸೇಲ್ ಡೀಡ್ ರಿಜಿಸ್ಟ್ರೇಷನನ್ನು ಮಾಡಿಕೊಡ್ಬೇಕಾಗತ್ತೆ. 3 ತಿಂಗಳ, 6 ತಿಂಗಳ, 1 ವರ್ಷ ಇಷ್ಟರ ಒಳಗೆ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅಥವಾ ವಾಯ್ದೆ ಮುಗಿದ್ರೂ ಕೂಡ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತಂದರೆ ಆ ಸೆಲ್ಲರ್ಗೆ ನೀವು ಅಂದರೆ ಆ ಪಾರ್ಟಿ ಏನಿರ್ತಾರಲ್ಲ, ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಒಪ್ಪಿಗೆ ಸೂಚಿಸಿರುವಂತಹ ಪಾರ್ಟಿ ಏನಿರ್ತಾರಲ್ವ ಅವರಿಗೆ ನೋಟಿಸನ್ನು ಕಳಿಸಿ 3 ತಿಂಗಳು ಮುಗಿದೋಗಿದೆ, ನಮ್ಮ ಕರಾರಿನ ಪ್ರಕಾರ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಬನ್ನಿ, ಅಂದರೆ ಮಾಡಿಕೊಡಿ ನಮಗೆ ಅಂಥೇಳಿ ನೀವು ನೋಟಿಸನ್ನು ಕೊಡಬೇಕಾಗತ್ತೆ. ಈಗ ನೋಟಿಸ್ ಕಳಿಸಿದ್ರೂ ಕೂಡ ಅವರು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತಂದರೆ ಆಗ ನೀವು ಕೋರ್ಟ್ನಲ್ಲಿ ದಾವೆಯನ್ನು ದಾಖಲಿಸಬೇಕಾಗತ್ತೆ. ಅಗ್ರಿಮೆಂಟ್ನ ವಾಯ್ದೆ ಮುಗಿದ್ರೂ ಕೂಡ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಅಂದರೆ ನೋಟಿಸ್ ಕಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೋರ್ಟ್ಗೆ ನೀವು ತಿಳಿಸ್ಬೇಕಾಗತ್ತೆ, ನಾನು ಆಸ್ತಿ ಖರೀದಿಗೆ ರೆಡಿ ಇದ್ದೀನಿ, ಅಮೌಂಟ್ ಕೂಡ ನನ್ನ ಹತ್ರ ರೆಡಿ ಇದೆ, ಆದರೆ ಸೆಲ್ಲರ್ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಅನ್ನೋದನ್ನು ನೀವು ಕೋರ್ಟ್ಗೆ ತಿಳಿಸ್ಬೇಕಾಗತ್ತೆ. ಅದಕ್ಕೆ ಈ ನೋಟಿಸ್ ಅನ್ನೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೇಲ್ ಅಗ್ರಿಮೆಂಟ್ನಲ್ಲಿ 3 ತಿಂಗಳ ಒಳಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಥವಾ 6 ತಿಂಗಳ ಒಳಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತೆಲ್ಲ ಟೈಮನ್ನು ಕಾಣಿಸಿದ್ರೆ ಅಷ್ಟರ ಒಳಗೆ ರಿಜಿಸ್ಟರ್ ಮಾಡಿಕೊಡ್ಬೇಕಾಗತ್ತೆ. ಕೊಟ್ಟಿಲ್ಲ ಅಂತಂದರೆ, ಅಂದರೆ ಈಗ ಕೊಟ್ಟಿಲ್ಲ ಅನ್ನೋದು ಅಂತಂದರೆ ಈಗ 3 ತಿಂಗಳಾಗುತ್ತೆ, ನೀವು ಹೋಗಿ ಕೇಳ್ತೀರಾ, ಇಲ್ಲ ಇನ್ನು 3 ತಿಂಗಳ ಬಿಟ್ಟು ಮಾಡಿಕೊಡ್ತೀನಿ, ಹೀಗೆ ಸುಮ್ಮನೆ ಟೈಮನ್ನು ದೂಡ್ತಾ ಇರ್ತಾರೆ ಅವರು. ಆಗ ವಾಯ್ದೆ ಮುಗಿದು ಹೋಗ್ಬಿಡುತ್ತೆ. ಅಂದರೆ 3 ತಿಂಗಳು 6 ತಿಂಗಳು ಅನ್ನೋ ಏನು ಹಾಕಿರ್ತಾರೆ ಆ ಟೈಮ್ ಮುಗಿದು ಹೋಗ್ಬಿಡುತ್ತೆ. ಆ ಥರ ಟೈಮ್ ಮುಗಿದು ಹೋಯ್ತಲ್ಲ ಏನು ಮಾಡೋದು ಅಂದ್ಕೊಳ್ಳೋದು ಬೇಡ. ಆ ಒಂದು ಅಗ್ರಿಮೆಂಟ್ಗೆ 3 ವರ್ಷದವರೆಗೂ ಕೂಡ ವ್ಯಾಲಿಡಿಟಿ ಇರುತ್ತೆ. ಅಂದರೆ ನಿಮಗೆ 3 ವರ್ಷ ಕೇಸನ್ನು ಹಾಕಲಿಕ್ಕೆ ಟೈಮ್ ಇರುತ್ತೆ. ಅಗ್ರಿಮೆಂಟ್ನ ಕಾಲಾವಧಿ ಯಾವತ್ತೂ ಕೂಡ 3 ವರ್ಷ ಇರುತ್ತೆ. ಸೊ 3 ವರ್ಷದ ಒಳಗೆ ನೀವು ಆಸ್ತಿಯನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಅಂದರೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಆಸ್ತಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ನಿಮಗೆ ದಾರಿ ಇರುತ್ತೆ. ಸೊ ವಾಯ್ದೆ ಮುಗಿದು ಹೋಯ್ತಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಕೋರ್ಟ್ನ ಮೊರೆ ಹೋಗ್ಬೋದು. ಈಗ ಸೇಲ್ ಅಗ್ರಿಮೆಂಟನ್ನು ಮತ್ತೊಂದು ರೀತಿಯಲ್ಲಿ ಕೂಡ ಮಾಡ್ಕೊಂಡಿರ್ತಾರೆ. ಯಾವುದೇ ಟೈಮ್ ಲಿಮಿಟ್ ಅಂತ ಕಾಣಿಸಿರಲ್ಲ, ಪೋಡಿ ಆದಮೇಲೆ ಅಂತಾನೋ ಅಥವಾ ಖಾತೆ ಆದಮೇಲೆ ಅಂತಾನೋ, ಅಂದರೆ ಆ ಪ್ರಾಪರ್ಟಿಯ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ರೆಡಿ ಆದಮೇಲೆ ಮಾಡಿಕೊಡ್ತೀವಿ ಅಂತ ಸೇಲ್ ಅಗ್ರಿಮೆಂಟಲ್ಲಿ ಹಾಕ್ಕೊಂಡಿರ್ತಾರೆ. ಅಂದರೆ ಯಾವುದೇ ಟೈಮ್ ಲಿಮಿಟೇಷನ್ ಇರಲ್ಲ, ಅದಕ್ಕೆ ಇಷ್ಟೇ ವರ್ಷದೊಳಗೆ ಮಾಡಿಕೊಡ್ಬೇಕು ಅಥವಾ ಇಷ್ಟೇ ತಿಂಗಳೊಳಗೆ ಮಾಡಿಕೊಡ್ಬೇಕು ಆ ರೀತಿ ಏನೂ ಕಾಣಿಸಿರಲ್ಲ. ಆಗ ಯಾವುದೇ ಟೈಮ್ ಲಿಮಿಟೇಷನ್ ಇರಲ್ಲ ಅಂಥೇಳಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆ ಪ್ರಾಪರ್ಟಿ ಮೇಲೆ
ಸೇಲ್ ಅಗ್ರಿಮೆಂಟ್ ಆಗಿರೋದ್ರಿಂದ ಅದು ಇಸಿನಲ್ಲಿ ಕೂಡ ಬರ್ತಾ ಇರುತ್ತೆ. ಅಗ್ರಿಮೆಂಟ್ ಪ್ರಕಾರ ದಾಖಲೆಗಳೆಲ್ಲ ರೆಡಿ ಆದಮೇಲೆ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಇರೋದ್ರಿಂದ ಅವರು ವೇಟ್ ಮಾಡ್ತಾ ಇರ್ತಾರೆ. ಆದರೆ ಈ ಏನು ಸೆಲ್ಲರ್ ಇರ್ತಾರೆ ಅವರು ದಾಖಲೆನೆಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲ ರೆಡಿ ಆದಮೇಲೆ ಬೇರೆಯವ್ರಿಗೆ ಮಾರಾಟ ಮಾಡಿಬಿಡ್ತಾರೆ. ಅಂದರೆ ಯಾರ ಜೊತೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೋ ಮೊದಲು ಅವರನ್ನು ಬಿಟ್ಟು ಹೆಚ್ಚಿಗೆ ರೇಟ್ ಬಂತು ಅಂತ ಅಥವಾ ಯಾವುದೋ ಕಾರಣಕ್ಕೆ ಬೇರೆಯವರಿಗೆ ಸೇಲ್ ಮಾಡಿಬಿಡ್ತಾರೆ. ಆಗ ಈ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಅವರು ಕೋರ್ಟ್ನಲ್ಲಿ ದಾವೆಯನ್ನು ಹೂಡ್ಬೋದು. ಈ ಸೇಲ್ ಅಗ್ರಿಮೆಂಟ್ ಯಾರು ಮಾಡ್ಕೊಂಡಿದ್ರು ಅವರು ಮತ್ತು ಈ ಯಾರು ಖರೀದಿ ಮಾಡಿದ್ದಾರೆ ಎರಡೂ ಜನರನ್ನ ಪಾರ್ಟಿ ಮಾಡಿ ದಾವೆಯನ್ನು ಹೂಡ್ತಾರೆ. ಆಗ ಮೊದಲೇ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ ನೋಡಿ, ಅವ್ರ ಪರವಾಗಿ ಆಗುವಂತಹ ಚಾನ್ಸಸ್ಸೇ ತುಂಬ ಇರುತ್ತೆ. ಸೊ ನೀವು ಯಾರ ಜೊತೆಗಾದರೂ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರೆ ಮೊದಲು ಅದನ್ನು ಕ್ಯಾನ್ಸಲ್ ಮಾಡಿಸಿ. ಓಕೆನಾ? ಅದನ್ನು ಕ್ಯಾನ್ಸಲ್ ಮಾಡಿಸಿದ ಮೇಲೆ ನೆಕ್ಸ್ಟ್ ಬೇರೆಯವರಿಗೆ ಮಾರಾಟ ಮಾಡ್ಬೋದು, ಅಂದರೆ ಬೇರೆಯವರಿಗೆ ರಿಜಿಸ್ಟರ್ ಮಾಡಿಕೊಡ್ಬೇಕಾಗತ್ತೆ. ಖರೀದಿ ಮಾಡುವವರು ಅಷ್ಟೇ, ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಸೇಲ್ ಅಗ್ರಿಮೆಂಟ್ ಆಗಿದೆ ಅನ್ನೋದು ಇಸಿನಲ್ಲಿ ಕಾಣ್ತಾ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಆದಮೇಲೆ ನಾವು ಖರೀದಿ ಮಾಡ್ತೀವಿ ಅನ್ನೋದನ್ನು ನೀವು ಹೇಳಿ. ಇಲ್ಲ ಅಂತಂದರೆ ಈ ಖರೀದಿ ಮಾಡಿದ್ರೂ ಕೂಡ ನೀವು ಪ್ರಾಪರ್ಟಿ ಲಿಟಿಗೇಷನಲ್ಲಿರುತ್ತೆ, ನಿಮ್ಮ ಪ್ರಾಪರ್ಟಿ ನೀವು ಕಳ್ಕೊಳ್ಳುವಂತಹ ಸಂದರ್ಭ ಕೂಡ ಬರ್ಬೋದು. ಸೊ ಪ್ರಾಪರ್ಟಿ ತೊಗೊಳ್ಳುವಾಗ ಅದನ್ನೆಲ್ಲ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಆಗುತ್ತೆ. ಆಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಮತ್ತೊಂದು ವಿಚಾರ ಅಂತಂದರೆ, ಯಾರಿಗೋ ಹಣದ ಅವಶ್ಯಕತೆ ತುಂಬಾ ಇರುತ್ತೆ, ಎಲ್ಲೂ ಕೂಡ ಸಾಲ ಸಿಗ್ತಾ ಇರಲ್ಲ. ಆಗ ಯಾರೋ ಒಬ್ಬರಿಗೆ ಸೇಲ್ ಅಗ್ರಿಮೆಂಟನ್ನು ಹಾಕ್ಕೊಟ್ಟು ಅಮೌಂಟನ್ನು ತಗೊಳ್ತಾರೆ. ಅದು ಇಬ್ಬರು ಒಳ ಒಪ್ಪಂದದ ಆಧಾರದ ಮೇಲೆ, ಅಂದರೆ ಇಬ್ಬರು ಕೂಡ ಒಂದು ಒಳ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಂದರೆ ಪೇಪರಲ್ಲೇನು ಕಾಣಿಸಿರಲ್ಲ, ನಾನು ಅಮೌಂಟನ್ನು ಕೊಡ್ತೀನಿ, ಆ ಅಮೌಂಟನ್ನು ಕೊಟ್ಟ ಮೇಲೆ ಈ ಸೇಲ್ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂಥೇಳಿ. ಆದರೆ ಸೇಲ್ ಅಗ್ರಿಮೆಂಟಲ್ಲಿ ಇವರು ತೊಗೊಂಡಿರೋ ಒಂದು ಅಮೌಂಟನ್ನು ಕೂಡ ಕಾಣಿಸಿರ್ತಾರೆ. ಟೋಟಲ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್, ಅಂದರೆ ಪ್ರಾಪರ್ಟಿ ಏನು ಕನ್ಸಿಡರೇಷನ್ ಅಮೌಂಟ್ ಇರುತ್ತೆ ಅದನ್ನು 10 ಲಕ್ಷಕ್ಕೆ ಅಂತ ಮಾಡ್ಕೊಂಡಿರ್ತಾರೆ. 10 ಲಕ್ಷಕ್ಕೆ ಒಪ್ಪಿದ್ದೀವಿ ಅಂಥೇಳಿ ಆ ಸೇಲ್ ಅಗ್ರಿಮೆಂಟಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅಡ್ವಾನ್ಸನ್ನು 4 ಲಕ್ಷ ಕೊಟ್ಟಾಗಿದೆ, 6 ಲಕ್ಷ ರಿಜಿಸ್ಟ್ರೇಷನ್ ಟೈಮಲ್ಲಿ ಪಡೆದುಕೊಂಡು ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂಥೇಳಿ ಆ ಸೇಲ್ ಅಗ್ರಿಮೆಂಟಲ್ಲಿ ಇರುತ್ತೆ. ಆದರೆ ಆ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಬಂದುಬಿಟ್ಟು 60ರಿಂದ 70 ಲಕ್ಷ ಇರುತ್ತೆ. ಅದು 60ರಿಂದ 70 ಲಕ್ಷಕ್ಕೆ ಹೋಗುವಂತಹ ಪ್ರಾಪರ್ಟಿ ಆಗಿರುತ್ತೆ. 2 ವರ್ಷ ಆದಮೇಲೆ ಅಮೌಂಟನ್ನು ರಿಟರ್ನ್ ಕೊಟ್ಟು, ಅವನು ಏನು ಅಮೌಂಟ್ ಕೊಟ್ಟಿದ್ದೋ ಅದನ್ನು ವಾಪಸ್ ಕೊಟ್ಟು ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂಥೇಳಿ ಕೇಳಿದ್ರೆ ಖರೀದಿದಾರ ಉಲ್ಟಾ ಹೊಡಿತಾನೆ. ಇಲ್ಲ, ನನಗೆ ಆಸ್ತಿನೇ ಬೇಕು, ಉಳಿದ 6 ಲಕ್ಷದ ಬದಲು 10 ಲಕ್ಷ ಬೇಕಾದರೂ ಕೊಡ್ತೀನಿ, ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಡಿ ಅಂತಾನೆ. ಒಪ್ಪದಿದ್ದರೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಪ್ರಾಪರ್ಟಿಯನ್ನು ಪಡ್ಕೋತೀನಿ ಅಂತ ಹೇಳ್ತಾನೆ. ಸೊ ಆಗ ನೀವು ಒಂದು ಒಪ್ಪಂದಕ್ಕೆ ಬರಲೇಬೇಕಾಗತ್ತೆ. ಅಂದರೆ ನೀವು ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ನೀವು ಒಪ್ಪಿ ನೀವಿಬ್ಬರು ಕಾಂಪ್ರಮೈಸ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಆದರೆ ಆಗ ಅಗ್ರಿಮೆಂಟನ್ನು ಇಟ್ಕೊಂಡು ಅವರು ಕೋರ್ಟಿಗೆ ಹೋದರೆ 70 ಲಕ್ಷದ ಪ್ರಾಪರ್ಟಿ 10 ಲಕ್ಷಕ್ಕೆ ಹೋಗುತ್ತೆ. ಸೊ ಈ ರೀತಿಯ ಸಾಲಕ್ಕಾಗಿ ಸೇಲ್ ಅಗ್ರಿಮೆಂಟ್ ಮಾಡೋದನ್ನು ನಿಲ್ಲಿಸ್ಬಿಡಿ. ಇದರಿಂದ ಮೋಸ ಹೋಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ಈ ರೀತಿಯ ಕೇಸ್ಗಳು ತುಂಬಾ ನಡೀತಾ ಇದ್ದಾವೆ. ದಯವಿಟ್ಟು ಪ್ರಾಪರ್ಟಿ ವ್ಯವಹಾರ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಮೋಸ ಹೋಗದ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಲೀಗಲ್ ಅವೇರ್ನೆಸ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.